ಹಾಯ್ ಹಲೋ ವೆಲ್ಕಮ್ ಟು ಪುಷ್ಪಾಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ರ್ಯಾಂಡಮ್ ಆಗಿ ನನ್ನ ಡೈಲಿ ರೂಟೀನ್ನ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಇರುತ್ತೆ ನನ್ನ ಈ ದಿನವನ್ನು. ನನ್ನ ಇವತ್ತಿನ ದಿನ ಸ್ಟಾರ್ಟ್ ಆಗಿದ್ದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋದು ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಮಕ್ಕಳಿಗೆ ಟಿಫಿನ್ ಕೊಡಬೇಕಲ್ವ, ಅದಕ್ಕೆ ಬೆಳಗ್ಗೆ ನಾನು ಬ್ರೇಕ್ಫಾಸ್ಟು ಜೊತೆ ಲಂಚು ಕೊಡ್ತೀನಿ. ಮಕ್ಕಳಿಗೆ 2 ಟಿಫಿನ್ ಬೇಕು, ಒಂದು ಲಾಂಗ್ ಆ್ಯಂಡ್ ಶಾರ್ಟ್ ಬ್ರೇಕಾಗಿ. ಇವತ್ತು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರುವಾಗ ಮಕ್ಕಳೇ ಸಜೆಸ್ಟ್ ಮಾಡಿರುವ ಹಾಗೆ ನಾನಿವತ್ತು ಪೋಹ ಮಾಡಿದೆ. ಪೋಹ ರೆಸಿಪಿ ಎಲ್ಲರಿಗೂ ಗೊತ್ತಿರುತ್ತೆ, ಅದರಲ್ಲಿ ಅಷ್ಟೊಂದು ವಿಶೇಷತೆ ಏನಿಲ್ಲ. ಆದರೂ ನಿಮಗೆ ರೆಸಿಪಿ ಬೇಕಾದರೆ ಕಮೆಂಟಲ್ಲಿ ಇದು ಮೆಸೇಜ್ ಮಾಡಿ, ನಾನು ರೆಸಿಪಿ ಕೊಟ್ಟಿರ್ತೀನಿ. ಅದಾದ ತಕ್ಷಣ ನಾನು ಲಂಚ್ಗಾಗಿ ಪರಾಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಪರಾಟ ಇವತ್ತು ನಾನು ಮೇಥಿ ಪರಾಟನ ಮಾಡಿದೆ. ಮನೆಯಲ್ಲಿ ಮೇಥಿ ಇತ್ತು. ಮೇಥಿ ಪರಾಟ ಅಂದರೆ ನಮ್ಮ ಮಕ್ಕಳಿಗೆ ತುಂಬಾ ಇಷ್ಟ. ಗುಜರಾತ್ ಸ್ಟೈಲಲ್ಲಿ ಇದನ್ನು ಥೇಪ್ಲ ಅಂತೀವಲ್ಲ, ಹಾಗೆ ಬರುತ್ತೆ. ಇದು ರೆಸಿಪಿ ಎಲ್ಲ ಸೇಮ್ ಆಗಿರುತ್ತೆ, ಥೇಪ್ಲ ಥರನೇ ಇರುತ್ತೆ ಎಲ್ಲ. ನಾವು ಎಷ್ಟೇ ಇದನ್ನು ಗುಜರಾತ್ ಕಡೆ ಥೇಪ್ಲ ಅಂತಾರೆ, ನಾವು ಈ ಕಡೆ ಮೇಥಿ ಪರಾಟ ಅಂತೀವಿ. ತುಂಬಾ ಚೆನ್ನಾಗಿ ಬಂತು. ಅದಾದ ತಕ್ಷಣ ಮಕ್ಕಳಿಗೆ ಎಲ್ಲ ರೆಡಿ ಆಗ್ತಾಯಿದ್ರು. ಅವ್ರದ್ದು ಎಕ್ಸಾಮ್ ಎಲ್ಲ ಇತ್ತಲ್ಲ, ಅವ್ರದ್ದು ಏನೇನು ಬೇಕೋ ಬುಕ್ಸು, ಎಕ್ಸಾಮ್ ಆದ ತಕ್ಷಣ ಸ್ವಲ್ಪ ನೆಕ್ಸ್ಟ್ ಪೇಪರ್ದು ಪ್ರಿಪ್ರೇಷನ್ ಕೂಡ ಮಾಡಿಸ್ತಾರೆ. ಅದಕ್ಕಾಗಿ ಎಲ್ಲ ಬುಕ್ಸ್ ಎಲ್ಲ ಹಾಕೋ ಅಂತ ಹೇಳ್ತಾ ಇದ್ದೆ. ನಂದು ಇದೆಲ್ಲ ಆದ ತಕ್ಷಣ ನಾನು ಆಮೇಲೆ ಡಬ್ಬೆ ಟಿಫಿನ್ ಬಾಕ್ಸ್ ತುಂಬಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಪರಾಟ ಜೊತೆ ನೆಂಚ್ಕೊಳ್ಳೋದಕ್ಕೆ ನಾನು ಅವರಿಗೆ ಇವತ್ತು ಕೆಚಪ್ಪೇ ಕೊಟ್ಟಿದ್ದೆ. ಮೊಸರು ಇವತ್ತು ಮುಗಿದಿತ್ತು, ಅದಕ್ಕಾಗಿ ನಾನು ಅವರಿಗೆ ಇದು ಕೆಚಪ್ ಕೊಟ್ಟಿದ್ದೆ. ಅವ್ರಿಗೆ ತುಂಬಾ ಇಷ್ಟ, ಕೆಚಪ್ ಜೊತೆ ತಿಂತಾರೆ. ಕೆಚಪ್ ಡೈಲಿ ಏನು ಯೂಸ್ ಮಾಡೋಂಗಿಲ್ಲ ನಾನು, ಯಾವಾಗಲಾದರೂ ವೀಕ್ಲಿ ಒಂದ್ಸಲ ಅಂದರೆ, ಇಲ್ಲಾಂದರೆ 2 ಸಲ ಏನಾದರೂ ಪರಾಠ ಇದ್ದರೆ ಮಾತ್ರ ಕೆಚಪ್ ತಿಂತಾರೆ, ಇಲ್ಲಾಂದರೆ ತಿನ್ನೋದಿಲ್ಲ. ಅದಾದ ತಕ್ಷಣ ನಾನು ಟೈಮ್ ಆಗ್ತಾಯಿತ್ತು. ಮಕ್ಕಳೆಲ್ಲ ಹೇಳ್ತಾಯಿದ್ರು ಬೇಗ ಬೇಗ ಅಮ್ಮ ಅಂತ ಹೇಳಿ. ನಾನು ಟಿಫಿನೆಲ್ಲ ಕಲೆಕ್ಟ್ ಮಾಡಿದೆ. ಅವ್ರದ್ದು ಲಂಚು ಆ್ಯಂಡು ಬ್ರೇಕ್ಫಾಸ್ಟ್ ಪ್ಯಾಕ್ ಮಾಡಬೇಕು. ಇಬ್ಬರು ಮಕ್ಕಳದು ಲಂಚು, ಬ್ರೇಕ್ಫಾಸ್ಟು ಮತ್ತು ನನ್ನ ಹಸ್ಬೆಂಡು ಲಂಚ್, ಬ್ರೇಕ್ಫಾಸ್ಟು ಎಲ್ಲ ರೆಡಿ ಮಾಡಿದ ತಕ್ಷಣ ಟಿಫಿನ್ ತುಂಬೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಅದರಲ್ಲಿ ಪೋಹೆ ಹಾಕಿದ್ದೆ, ಅದ್ರ ಮೇಲೆ ಸ್ವಲ್ಪ ಶೇವ್ ಹಾಕಿದೆ, ಮತ್ತು ಪರಾಠ ಜೊತೆ ಕೆಚಪ್ ಟ್ರೈ ಮಾಡ್ಕೋತಾ ಇದ್ದೀನಿ. ಬನ್ನಿ ನೋಡೋಣ ಏನೇನು ಹಾಕಿದ್ದೀನಿ ಅಂತ. ಇದರಲ್ಲಿ ಇದಕ್ಕೂ ಇಲ್ಲಿ ಹಾಲು ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಡಿಕಾಷನ್ ಕುದ್ದಿದೆ, ಇದರಲ್ಲಿ ಸ್ವಲ್ಪ ಹಾಲು ಹಾಕ್ಬಿಟ್ಟು 1 ಕಪ್ ಮಾಡ್ಕೊತಾ ಇದ್ದೀನಿ ಗೈಸ್. 1 ಕಪ್ಪು ಸಾಕು. ಓಕೆ, ಇದು ಕುದಿಯೋಷ್ಟರಲ್ಲಿ ಹಲೋ ಗೈಸ್, ಇದು ಜೋಳ, ಇದನ್ನು ಹೋಗಿ ಇವಾಗ ಬೀಸ್ಕೊಂಡು ಬರ್ಬೇಕು ನಾನು. ಬನ್ನಿ ಹೋಗುವ. ಹಲೋ ಗೈಸ್, ನೋಡಿ ಇದು ಗೋಧಿ, ಇದರಲ್ಲಿ ಸ್ವಲ್ಪ ಹುಳ ಆಗಿತ್ತು. ಇವಾಗ ಎಲ್ಲ ಕ್ಲೀನ್ ಮಾಡಿ ಹಾರಾಡಿಟ್ಟಿದ್ದೀನಿ. ಹೀಗೆ ನನ್ನ ಗಾರ್ಡನಲ್ಲಿ ಪಿಂಕ್ ಹೂವು ಬಿಟ್ಟಿದೆ ಗೈಸ್ ಇವತ್ತು. ಪಿಂಕ್, ಇನ್ನೊಂದಿದೆ ಆರೆಂಜ್. ನಾನು ಜೋಳನ ಬೀಸ್ಕೊಂಡು ಬರೋಕ್ಕಿಂತ ಮುಂಚೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹೋಗ್ತೀನಿ. ಯಾಕಂದರೆ ಮನೆಯಲ್ಲಿ ಡಬ್ಬೆಯಲ್ಲಿ ಸ್ಟೋರ್ ಮಾಡಿರ್ತೀವಿ. ಸ್ವಲ್ಪ ಒಳಗಡೆ ಏನಾದರೂ ಹುಳಗಳಾಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಸ್ಟೋರ್ ಮಾಡಿರ್ತೀವಿ, ಸ್ವಲ್ಪ ದಿನ ನೋಡಿ ಇರಲ್ಲ. ಅದಕ್ಕೇನಾಗುತ್ತೆ ಅಂದರೆ ಸ್ಮಾಲ್ ಹುಳಗಳಾಗಿರ್ತವೆ. ಅದನ್ನು ತೆಗೆಯೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಅವಾಗ ಚೆಕ್ ಮಾಡ್ಕೋತಾ ಇರಬೇಕು. ನಾನು ಕೂಡ ಮೊನ್ನೆ ನೋಡಿದಾಗ ಸ್ವಲ್ಪ ಹೂವುಗಳಾಗಿದ್ದು, ಇವತ್ತು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಬೀಸ್ಕೊಂಡು ಬರೋದು ಹಿಟ್ಟು ಕೂಡ ಮುಗಿದಿತ್ತು. ಇವಾಗ ಯೋಚನೆ ಮಾಡಿದೆ, ಇವತ್ತು ಸ್ವಲ್ಪ ಜೋಳ ಬೀಸ್ಕೊಂಡು ಬರೋಣ, ನಂತರ ಗೋಧಿ ಬೀಸ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ಗೋಧಿ ಎಲ್ಲ ಕ್ಲೀನ್ ಮಾಡಿದ್ದೆ, ಸ್ವಲ್ಪ ಹತ್ರ ಹುಳ ಆಗಿತ್ತು. ಅದನ್ನು ಕ್ಲೀನ್ ಮಾಡಿ ಅದನ್ನು ಒಣಗಿ ಹಾಕಿದ್ದೆ. ಅದು ಇವತ್ತು ಬೀಸ್ಕೊಂಡು ಬರೋದಿಲ್ಲ, ನಾಳೆ ಬೀಸ್ಕೊಂಡು ಬರ್ತೀನಿ. ಮತ್ತು ಇವತ್ತು ಜೋಳ ಒಂದು 10 ಕಿಲೋ ಜೋಳ ಬೀಸ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೆ. ಅದನ್ನು ಸ್ವಲ್ಪ ನಾನು ಯೂಶ್ವಲಿ ಚೀಲದಲ್ಲೇ ಕ್ಯಾರಿ ಮಾಡ್ತೀನಿ, ಯಾಕಂದರೆ ಅದು ಈಸಿ ಆಗುತ್ತೆ ಕ್ಯಾರಿ ಮಾಡೋಕ್ಕೂ. ಮತ್ತು ಅಲ್ಲಿ ವೆಯ್ಟ್
ವೇಯಿಂಗ್ ಮಷಿನ್ ಇದೆ. ವೇಯಿಂಗ್ ಮಷಿನಿಗೆ ವೇಟ್ ಮಾಡಲಿಕ್ಕೂ ಕೂಡ ಅದು ಚೀಲ ಇದ್ದರೆ ಹ್ಯಾಂಗಿಂಗ್ ಮಾಡಿ ಅವರು ವೇಟ್ ಎಷ್ಟಿದೆ ಅಂತ ಇದು ಮಾಡ್ತಾರೆ. ಅದಕ್ಕಾಗಿ ನಾನು ಯೂಶ್ವಲಿ ಕ್ಯಾರಿ ಮಾಡೋದು ಚೀಲನೇ. ಇವತ್ತು ನಾನು ಒಂದು 10 ಕಿಲೋ ಅಷ್ಟು ಜೋಳ ಒಯ್ದಿದ್ದೆ. ಯಾಕಂದರೆ ನಮಗೆ ಬೇಕಾಗುತ್ತೆ. ನಾವು ಜಾಸ್ತಿ ರೊಟ್ಟಿ ತಿಂತೀವಿ, ಜವಾರಿ ರೊಟ್ಟಿ ತಿಂತೀವಿ. ನಮಗೆ ಜೋಳದ ರೊಟ್ಟಿ ಅಂದರೆ ತುಂಬಾ ಇಷ್ಟ, ನಾವು ತಿಂತೀವಿ. ಅದಕ್ಕೆ ಆವಾಗ ಮಾಡ್ತಾ ಇರ್ತೀನಿ ನಾನು. ಅದಕ್ಕೆ ಇವತ್ತು 10 ಕಿಲೋ ಬೀಸ್ಕೊಂಡು ಬಂದಿದ್ದೀನಿ. ಅದ್ರ ಜೊತೆ ನಾನು ಕಡಲೆಬೇಳೆ ಹಿಟ್ಟು ಕೂಡ ಮುಗಿದಿತ್ತು. ಅದ್ರ ಜೊತೆ ನಾನು 1-2 ಕಿಲೋ ಕಡಲೆಬೇಳೆ ಕೂಡ ಒಯ್ದಿದ್ದೆ. ಅದನ್ನು ಕ್ಲೀನ್ ಮಾಡ್ಕೊಂಡೇ ಒಯ್ದಿದ್ದೆ. ಒಯ್ದ ತಕ್ಷಣ ಅದು ಜೋಳ ಮತ್ತು ಕಡಲೆಬೇಳೆ ಇವತ್ತು ಬೀಸ್ಕೊಂಡು ಬಂದೆ. ಇವಾಗ ನೋಡಬೇಕು ಅದು ಎಷ್ಟು ದಿನ ಹೋಗುತ್ತೆ ಎರಡು ಅಂತ. ಇವಾಗ ಯುಗಾದಿ ಕೂಡ ಬರ್ತಾ ಇದೆಯಲ್ಲ, ಅದಕ್ಕೆ ಕಡಲೆಬೇಳೆ ಹಿಟ್ಟು ಯೂಸ್ ಆಗುತ್ತೆ ಅಂತ ಹೇಳಿ 1-2 ಕಿಲೋ ಬೀಸ್ಕೊಂಡು ಬಂದಿದ್ದೀನಿ ಗೈಸ್. ನೋಡೋಣ ಹೇಗೆ ಯೂಸ್ ಆಗುತ್ತೆ ಅಂತ. ಇವಾಗ ಗೋಧಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಅದನ್ನು ಇವತ್ತು ಬೀಸ್ಕೊಂಡು ಬರಲ್ಲ, ನಾಳೆ ಬೀಸ್ಕೊಂಡು ಬರ್ತೀನಿ. ಇವತ್ತು ಜೋಳ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ, ಎಲ್ಲ ರೆಡಿಯಾಗಿದೆ. ಗಂಟು ಕಟ್ಟಿದ್ದೀನಿ. ಇವಾಗ ಹೋಗಿ ಬೀಸ್ಕೊಂಡು ಬರ್ತೀನಿ. ಬನ್ನಿ ಹೋಗೋಣ. ನೋಡಿ ಗೈಸ್, ನಾನು ಇವಾಗ ಬಂದಿದ್ದೀನಿ